ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾಕಂದರೆ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿ. ಯಾಕಂದರೆ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಒಂದಷ್ಟು ಮೀಶೋಯಿಂದ ಹಾಗೆಯೇ ಫ್ಲಿಪ್ಕಾರ್ಟಿಂದ ಒಂದಷ್ಟು ಕಿಚನ್ ಐಟಮ್ಸ್ನ ತರಿಸಿದ್ದೆ. ಸೊ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದಷ್ಟು ಮೇಕವರ್ ಇತ್ತು, ಒಂದಷ್ಟು ಸಣ್ಣ ಪುಟ್ಟ ಮೇಕವರ್ ಮಾಡೋಣ ನನ್ನ ಕಿಚನ್ಗೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಂಗಾಗಿ ಯಾವ್ಯಾವುದೆಲ್ಲ ಐಟಮ್ಸ್ಗಳನ್ನ ನಾನು ತರಿಸಿದ್ದೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ನೋಡೋಣ ಯಾವ ರೀತಿ ಐಟಮ್ಸ್ಗಳನ್ನ ನಾನು ತರಿಸಿದ್ದೀನಿ ಅಂತ. ನಾನು ಜಾಸ್ತಿ ಏನು ಐಟಮ್ಸ್ಗಳು ತರಿಸಿಲ್ಲ, ಸಿಂಪಲ್ ಅಷ್ಟೇ. ಯಾವುದು ಅವಶ್ಯಕತೆ ಇದೆ ಅಷ್ಟನ್ನು ಮಾತ್ರ ತರಿಸಿದ್ದೀನಿ. ಒಟ್ಟಿಗೆ ಎಲ್ಲ ಐಟಮ್ಸ್ಗಳನ್ನ ನಾನು ತರಿಸ್ಲಿಕ್ಕಾಗಲ್ಲ. ಸೊ ಒಂದಷ್ಟು ಐಟಮ್ಸ್ಗಳು ಫಸ್ಟೇ ತರಿಸಿದ್ದೆ, ಇವಾಗ ಒಂದು ರೀಸೆಂಟಾಗಿ ಒಂದಷ್ಟು ತರಿಸಿದ್ದೀನಿ. ಸೊ ಬನ್ನಿ ನೋಡೋಣ ಯಾವ್ಯಾವ ಐಟಮ್ಸ್ ಎಲ್ಲ ತರಿಸಿದ್ದೀನಿ ಅಂತ ಹೇಳಿ. ಸೊ ನಾನು ಮೀಶೋದಲ್ಲಿ ತರಿಸಿರುವಂತಹ ಮೊದಲನೇ ಪ್ರಾಡಕ್ಟ್ ಬಂದು ರೀತಿ ಗ್ರೀನ್ ಕ್ರೀಪರ್ಸ್ ತೊಗೊಂಡಿದ್ದೀನಿ. ಗ್ರೀನ್ ಕ್ರೀಪರ್ಸ್ ತರಿಸಿದ್ದೀನಿ, ತುಂಬಾ ಚೆನ್ನಾಗಿದೆ. ಇದು ನೋಡೋಕ್ಕಂತೂ ಒರಿಜಿನಲ್ ಲೀವ್ಸ್ ಥರನೇ ಇದೆ, ನೋಡ್ತಾ ಇರ್ಬೋದು ನೀವು. ಸೊ ನನಗೆ ಕಿಚನ್ಗೆ ಕಿಟಕಿ ಇರುತ್ತಲ್ವಾ, ಅಲ್ಲಿ ಡೆಕೋರೇಷನ್ ಮಾಡ್ಲಿಕ್ಕೆಲ್ಲ ಬೇಕಾಗಿತ್ತು, ಹಂಗಾಗಿ ತರಿಸ್ಕೊಂಡಿದ್ದೀನಿ. ಇದನ್ನ ನಾವು ವಿಂಡೋದೆಲ್ಲ ಅಲ್ಲೆಲ್ಲ ವಿಂಡೋ ಹತ್ರ ಎಲ್ಲ ಡೆಕೋರೇಷನ್ ಮಾಡ್ಬೋದು. ಹಾಗೆಯೇ ಸ್ಕ್ರೀನ್ ಇರುತ್ತಲ್ವಾ, ಅಲ್ಲೂ ಕೂಡ ಡೆಕೋರೇಷನ್ ಎಲ್ಲ ಮಾಡ್ಕೋಬೋದು. ನೀವು ಬೇಕಿದ್ರೆ ಆರ್ಚ್ ಬರುತ್ತಲ್ವಾ ಮನೆಗಳಲ್ಲಿ, ಅಲ್ಲೂ ಕೂಡ ಡೆಕೋರೇಷನ್ ಎಲ್ಲ ಮಾಡ್ಕೋಬೋದು. ತುಂಬಾನೇ ಚೆನ್ನಾಗಿದೆ ಪ್ರಾಡಕ್ಟ್ ಅಂತೂ, ತುಂಬಾನೇ ಚೆನ್ನಾಗಿದೆ. ಲೀವ್ಸ್ ಒಂಥರ ರಿಯಲ್ ಕ್ರೀಪರ್ಸ್ ತರನೇ ಕಾಣುತ್ತೆ, ನೋಡ್ತಾ ಇರ್ಬೋದು ನೀವು. ಸೊ ನಮಗೆ ಇದು 5 ಕೊಟ್ಟಿದ್ದಾರೆ ಈ ರೀತಿ. ನನಗೆ ಕೆಲಸ ಸಿಗುತ್ತೆ, ನಮಗೆ 5-6 ಈ ಥರ ಬಳ್ಳಿ ಬಂದಿದೆ. ಸೊ ನಾನು ಇದನ್ನ ಕಿಟಕಿಗೆ ಹಾಕೋಣ ಅಂತ ಹೇಳಿ ತರಿಸಿದ್ದೀನಿ. ಸೊ ನಾನು ಡೆಕೋರೇಷನ್ ಎಲ್ಲ ಮಾಡಿದಾಗ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಅದು ನಿಮಗೆ ಬರುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ರೀತಿ ಚಿಕ್ಕ ಚಿಕ್ಕ ಫ್ಲವರ್ಸ್ ತರಿಸಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟ್ ಆಗಿದೆ. ನನಗಂತೂ ತುಂಬಾನೇ ಇಷ್ಟ ಆಯಿತು, ಹಂಗಾಗಿ ತರಿಸ್ಕೊಂಡಿದ್ದೀನಿ. ಕಲರಲ್ಲಿದೆ ಫ್ಲವರ್ಸ್, ತುಂಬಾನೇ ಚೆನ್ನಾಗಿದೆ. ಗ್ರೀನ್ ಫ್ಲವರ್ಸ್ 2 ಬಂದಿದೆ, ಹಾಗೆಯೇ ಇನ್ನೆಲ್ಲ ಉಳಿದಂತೆ ಪರ್ಪಲ್ ಕಲರ್ ಇದೆ, ರೆಡ್ ಕಲರ್ ಇದೆ, ನಮಗೆ ಆರೆಂಜ್ ಕಲರ್ ಇದೆ, ಗ್ರೀನ್ ಕಲರ್ ಇದೆ. ತುಂಬಾನೇ ಚೆನ್ನಾಗಿದೆ, ಒಂಥರ ಕ್ಯೂಟ್ ಆಗಿದೆ. ಇದನ್ನ ನಾನು ಡ್ರೆಸ್ಸಿಂಗ್ ಟೇಬಲ್ ಅಥವಾ ನಾನು ಕಿಚನ್ ಅಲ್ಲಿ ಮತ್ತೆ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಇಡೋಣ ಅಂತ ಅನ್ಕೊಂಡಿದ್ದೀನಿ. ತೋರಿಸ್ತೀನಿ ನಿಮಗೆ. ಕಿಚನ್ ಅಲ್ಲೆಲ್ಲ ನಾನು ಡೆಕೋರೇಷನ್ ಮೇಕವರ್ ಮಾಡ್ತೀನಲ್ವಾ, ಆ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ನಿಮಗೆ. ತುಂಬಾನೇ ಚೆನ್ನಾಗಿದೆ, ನನಗಂತೂ ತುಂಬಾನೇ ಇಷ್ಟ ಆಯಿತು. ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟ್ ಆಗಿದೆ, ಪುಟ್ಟದಾಗಿ. ಸೊ ನನಗೆ 6 ಫ್ಲವರ್ಸ್ ಬಂದಿದೆ ಈ ರೀತಿ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ಥರ ಹ್ಯಾಂಗಿಂಗ್ ತರಿಸಿದ್ದೀನಿ, ಡೋರ್ ಹ್ಯಾಂಗಿಂಗ್ ಇದು. ಸೊ ಈ ರೀತಿ ಮಧ್ಯ ಎಲಿಫೆಂಟ್ಸ್ ಎಲ್ಲ ಇದೆ, ಹಾಗೆಯೇ ಬೀಡ್ಸ್ ಎಲ್ಲ ಹಾಕಿ ಉಲ್ಲನ್ ಎಲ್ಲ ಹಾಕಿ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ನಾನು ಅನ್ಕೊಂಡಿದ್ದೆ ಇದು ತುಂಬಾನೇ ಉದ್ದ ಬರುತ್ತೆ, ಡೋರ್ ಲೆಂತ್ ಬರುತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ಸ್ವಲ್ಪ ಶಾರ್ಟ್ ಇದೆ, ಹಂಗಾಗಿ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಸೊ ವಾಪಸ್ ಏನು ಮಾಡ್ಲಿಕ್ಕೆ ಹೋಗಿಲ್ಲ. ಈ ಒಂದು ಎಲಿಫೆಂಟ್ಸ್ ಏನಿದೆ ತುಂಬಾ ಕ್ಯೂಟ್ ಆಗಿದೆ, ಹಂಗಾಗಿ ಇಟ್ಕೊಂಡೇ ಇರಲಿ ಅಂತ ಹೇಳ್ಬಿಟ್ಟು. ಪ್ರಾಡಕ್ಟ್ ಚೆನ್ನಾಗಿದೆ, ಬಟ್ ಸ್ವಲ್ಪ ಶಾರ್ಟ್ ಆಗಿದೆ ಅಷ್ಟೆ. ಸೊ ಇದನ್ನ ಕಿಚನ್ ಎಂಟ್ರೆನ್ಸ್ ಅಲ್ಲಿ ಹಾಕೋಣ ಅಂತ ತರಿಸಿದ್ದೀನಿ. ಸ್ವಲ್ಪ ಶಾರ್ಟ್ ಆಯಿತು, ಲಾಂಗ್ ಇರುತ್ತೆ ಅಂತ ಅನ್ಕೊಂಡಿದ್ದೆ, ಬಟ್ ಶಾರ್ಟ್ ಆಗಿದೆ. ಸೊ ಸ್ವಲ್ಪ ಶಾರ್ಟ್ ಆದ್ರೂ ಪರವಾಗಿಲ್ಲ ಅಂತ ಇಟ್ಕೊಂಡೆ. ಇದನ್ನ ಅಡುಗೆ ಮನೆ ಕಿಚನ್ ಇದೆಯಲ್ಲ, ಅದು ಎಂಟ್ರೆನ್ಸ್ ಅಲ್ಲಿ ಹಾಕೋಣ ಅಂತ ತರಿಸ್ಕೊಂಡಿದ್ದೀನಿ. ತುಂಬಾನೇ ಕ್ಯೂಟ್ ಆಗಿದೆ. ಈ ಎಲಿಫೆಂಟ್ ನೋಡ್ತಾ ಇರ್ಬೋದು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನನಗೆ, ಸೊ ಬೆಳಿಗ್ಗೆ ಎದ್ದ ತಕ್ಷಣ ಒಂಥರ ಮೋಟಿವೇಶನ್ ಸಿಗುತ್ತೆ ಕೆಲಸ ಎಲ್ಲ ಮಾಡ್ಲಿಕ್ಕೆ, ಅಡುಗೆ ಎಲ್ಲ ಮಾಡ್ಲಿಕ್ಕೆ. ನನಗೆ ಬೋರ್ಡು ಏನೋ ಅಷ್ಟು ಕ್ವಾಲಿಟಿ ಇಲ್ಲ, ಕಡಿಮೆ ಕ್ವಾಲಿಟಿ, ಒಂದು ಏನು ಕಾರ್ಡ್ಬೋರ್ಡ್ ಥರ ಇದೆ ಅಷ್ಟೇ. ಬಟ್ ಇದೇನು ಕೊಟೇಶನ್ ಏನು ಕೊಟ್ಟಿದ್ದಾರೆ, ಮಾಮ್ಸ್ ಕಿಚನ್ ಕುಕ್ಡ್ ವಿತ್ ಲವ್ ಅಂತ. ಅದು ನನಗೆ ತುಂಬ ಇಷ್ಟ ಆಯಿತು, ಹಾಗಾಗಿ ಇಟ್ಕೊಂಡೆ, ವಾಪಸ್ ಏನು ಮಾಡ್ಲಿಕ್ಕೆ ಹೋಗಲಿಲ್ಲ. ತುಂಬಾ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಸೊ ಇದನ್ನ ನಾನು ಅಡುಗೆ ಮನೆ ಎಂಟ್ರೆನ್ಸಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಶೇರ್ ಮಾಡ್ತೀನಿ ನಿಮಗೆ ಆ ವಿಡಿಯೋ ಕೂಡ, ನಾನು ಅಡುಗೆ ಮನೆ ಡೆಕೋರೇಷನ್ ಎಲ್ಲ ಮಾಡಿದಾಗ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ವಾಲ್ ಹ್ಯಾಂಗಿಂಗ್. ಇದು ಕೂಡ ಈ ರೀತಿಯಾಗಿದೆ. ಸೊ ಇದನ್ನ ಕಿಚನಲ್ಲಿ ಹಾಕೋಣ ಅಂತ ತರಿಸಿದ್ದೀನಿ. ತುಂಬಾನೇ ಚೆನ್ನಾಗಿದೆ. ಇದು ಕ್ವಾಲಿಟಿ ವೈಸ್ ಅಷ್ಟೇನು ಚೆನ್ನಾಗಿಲ್ಲ, ಓನ್ಲಿ ಒಂದು ಕಾರ್ಡ್ಬೋರ್ಡ್ ರೀತಿ ಇದೆ ಅಷ್ಟೇ. ಬಟ್ ಇದು ಕೊಟೇಶನ್ಸ್ ಏನು ಕೊಟ್ಟಿದ್ದಾರೆ ಅದಂತೂ ತುಂಬಾನೇ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಕಿಚನ್ ರೂಲ್: ಇಫ್ ಯು ಎಂಪ್ಟಿ ಇಟ್, ಫಿಲ್ ಇಟ್. ಇಫ್ ಯು ಡರ್ಟಿ ಇಟ್, ಕ್ಲೀನ್ ಇಟ್. ಇಫ್ ಯು ಓಪನ್ ಇಟ್, ಕ್ಲೋಸ್ ಇಟ್.
ಇಫ್ ಯು ಕುಕ್ ಇಟ್ ಶೇರ್ ಇಟ್. ಎಷ್ಟು ಚೆನ್ನಾಗಿದೆ ಅಲ್ಲ ಕೊಟೇಶನ್ಸ್, ನನಗಂತೂ ತುಂಬಾನೇ ಇಷ್ಟ ಆಯ್ತು. ಹಂಗಾಗಿ ಇದನ್ನ ಕಿಚನ್ ಅಲ್ಲಿ ಹಾಕೋಣ ಅಂತ ತರಿಸಿದೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ರೀತಿ ಸ್ಟ್ಯಾಂಡ್ಗಳನ್ನ ತರಿಸಿದೀನಿ. ಇದನ್ನು ಅಡುಗೆ ಮನೆಗೆ ಅಂತಾನೆ ತರಿಸಿದೆ. ತುಂಬಾನೇ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ. ಹಾಗೆ ಸ್ಟಿಕ್ ಮಾಡಲಿಕ್ಕೆ ನಾವು ಮೊಳೆಯನ್ನು ಹಾಕ್ಬೇಕಾಗಿಲ್ಲ. ಈ ರೀತಿ ಸ್ಟಿಕ್ ಕೊಟ್ಟಿದ್ದಾರೆ, ಇಲ್ಲಿ ತೆಗೆದ್ಬಿಟ್ಟು ಅಂಟಿಸಿದ್ರೆ ಆಯ್ತು. ಈ ರೀತಿ 2 ಸ್ಟ್ಯಾಂಡ್ ಕೊಟ್ಟಿದ್ದಾರೆ ನಮಗೆ. ಹಾಗೆ ಟವಲ್ ಹೋಲ್ಡರ್ಗೆ ನಮಗೆ ಈ ರೀತಿ ಬರುತ್ತೆ. ಈ ರೀತಿ ಫಿಕ್ಸ್ ಮಾಡಿಕೊಂಡು, ಸೊ ಈ ರೀತಿ ಫಿಕ್ಸ್ ಮಾಡಿಕೊಂಡು ಈ ರೀತಿ ಹ್ಯಾಂಗ್ ಮಾಡಿಕೊಂಡ್ರೆ ನಾವಿಲ್ಲಿ ಟವಲ್ ಎಲ್ಲ ಹಾಕೋಬಹುದು. ಪ್ರಾಡಕ್ಟ್ ಬಂದು ತುಂಬಾನೇ ಚೆನ್ನಾಗಿದೆ. ಹಾಗೆ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಫ್ಲವರ್ಸ್ ಎಲ್ಲ ಬರುತ್ತೆ, ಅದೆಲ್ಲ ಇಟ್ಕೋಬಹುದು. ಹಾಗಾದ್ರೆ ಅದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಬೇರೆ ಐಟಮ್ಸ್ ಎಲ್ಲ ಏನಿರುತ್ತೆ ಅದನ್ನು ಕೂಡ ಇಟ್ಕೋಬಹುದು. ತುಂಬಾನೇ ಚೆನ್ನಾಗಿದೆ ಪ್ರಾಡಕ್ಟ್. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ರೀತಿ ಕಿಚನ್ ಟವಲ್ಸ್ ತರಿಸ್ಕೊಂಡಿದ್ದೀನಿ. ಔಟ್ ಆಫ್ ಇದು ಬಂದು 6 ಬಂದಿದೆ. ಸೊ ಇದಕ್ಕೆ ಎಷ್ಟು ಕೊಟ್ಟಿದ್ದೀನಿ ಪೇ ಮಾಡಿದ್ರೆ ನೆನಪಿಲ್ಲ, ಸ್ಕ್ರೀನ್ ಮೇಲೆ ಆ್ಯಡ್ ಮಾಡ್ತೀನಿ. ಕೌಂಟರ್ ಟಾಪ್ ಕ್ಲೀನಿಂಗ್ಗೋಸ್ಕರ ಅಥವಾ ಒಂದು ವಾರ್ಡ್ರೋಬ್ಗಳು ಕ್ಲೀನ್ ಎಲ್ಲ ಮಾಡ್ತೀವಲ್ವಾ, ಅವಾಗಂತೂ ಇದು ತುಂಬಾನೇ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ವಿಮ್ ಜೆಲ್ ಎಲ್ಲ ಹಾಕೊಂಡು ನಾವು ಕ್ಲೀನಾಗಿ ವೈಪ್ ಮಾಡ್ತೀವಲ್ವಾ, ಆ ಒಂದು ಟೈಮಲ್ಲಿ ಈ ಒಂದು ಕ್ಲಾತ್ನ ಯೂಸ್ ಮಾಡಿದಾಗ ಅದು ಕ್ಲೀನಾಗಿ ವೈಪ್ ಆಗುತ್ತೆ. ಹಾಗೆ ಇದೊಂದು ಥರ್ಮಾ ಫ್ಲಾಸ್ಕ್ ತರಿಸಿದ್ದೀನಿ. ಸೊ ಇಲ್ಲಿ ನಾವು ಬಿಸಿನೀರು ಅಥವಾ ಟೀ ಕಾಫಿ ಯಾವ್ದು ಬೇಕಾದ್ರೂ ನಾವು ಯೂಸ್ ಮಾಡ್ಬೋದು. ಈ ರೀತಿಯಾಗಿ ಒಂದು ಪ್ಲೇಟ್ ಕೂಡ ಕೊಟ್ಟಿದ್ದಾರೆ. ಸೊ ನಾವು ಫಿಲ್ ಮಾಡಿದ್ಮೇಲೆ ನಾವು ಈ ರೀತಿ ಲಾಕ್ ಮಾಡಿದಾಗ ನಮಗೆ ಇಲ್ಲಿ ಟೆಂಪ್ರೇಚರ್ ಎಷ್ಟಿದೆ ಅನ್ನೋದನ್ನ ನಮಗೆ ಇಲ್ಲಿ ತೋರಿಸ್ತಾರೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ. ಸೊ ನಮಗೆ ಇಲ್ಲಿ ಟೆಂಪ್ರೇಚರ್ ತೋರಿಸುತ್ತೆ ಈ ರೀತಿ. ಹಂಗಾಗಿ ನಮಗೆ ಗೊತ್ತಾಗುತ್ತೆ ಎಷ್ಟು ಹೀಟ್ ಇದೆ ಅಂತ. ಇದೊಂಥರ ಪ್ರಾಡಕ್ಟ್ ಬಂದು ತುಂಬಾನೇ ಯೂನಿಕ್ ಆಗಿದೆ, ತುಂಬಾ ಚೆನ್ನಾಗಿದೆ. ನಾನು ಇದಕ್ಕೆ ಪೇ ಮಾಡಿದ್ದು 250 ಅಂತ ಅನ್ಸುತ್ತೆ. ನಾನು ಸ್ಕ್ರೀನ್ ಮೇಲೆ ಆ್ಯಡ್ ಮಾಡಿರ್ತೀನಿ. ಆಕ್ಚುಲಿ 6 ಬೇಕಿತ್ತಿದ್ದು, ಅದು 6 ತರಿಸಿದ್ದು. ಇದು 1 ಪೀಸ್ ಮಾತ್ರ ನಾನು ಇಟ್ಕೊಂಡಿದ್ದೀನಿ ಇವಾಗ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ರೀತಿ ಫ್ರೈಯಿಂಗ್ ಪ್ಯಾನ್. ಹಾಗೇನೆ ಒಂದು ತವಾ ಕೊಟ್ಟಿದ್ದಾರೆ, ಒಂದು ಫ್ರೈಯಿಂಗ್ ಪ್ಯಾನ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಈ ರೀತಿ ಕುಕ್ವೇರ್, ಇದಕ್ಕೆ ಗ್ಲಾಸ್ ಲಿಡ್ ಕೊಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ನೀವು. ಇದನ್ನ ಇದಕ್ಕೂ ಕೂಡ ಯೂಸ್ ಮಾಡ್ಬೋದು, ಹಾಗೆ ಇದಕ್ಕೂ ಕೂಡ ಯೂಸ್ ಮಾಡ್ಬೋದು. ಸೊ ಇದು ನಾವು ಇದನ್ನ ಫ್ರೈ ಮಾಡ್ಲಿಕ್ಕೆಲ್ಲ ಯೂಸ್ ಮಾಡ್ಕೋಬಹುದು. ತುಂಬಾನೇ ಚೆನ್ನಾಗಿದೆ. ಲಿಡ್ ಈ ರೀತಿ ಗ್ಲಾಸ್ ಟೈಪ್ ಅಲ್ಲಿ ಕೊಟ್ಟಿದ್ದಾರೆ. ಇದನ್ನ ತುಂಬಾನೇ ಸ್ಟ್ರಾಂಗ್ ಇದೆ, ನೋಡ್ತಾ ಇರ್ಬೋದು ನೀವು. ಹಾಗೆ ಇದು ಸಣ್ಣ ಪುಟ್ಟದ ಏನಾದ್ರೂ ಫ್ರೈ ಮಾಡ್ಕೋಬಹುದು. ಇದು ಕೂಡ ತುಂಬಾನೇ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ. ಬಟ್ ಇದು ಸ್ವಲ್ಪ ಚಿಕ್ಕದಾಯ್ತು ದೋಸೆ ತವಾ. ಬಟ್ ಓಕೆ, ಇಟ್ಸ್ ಓಕೆ ಅಂತ ಇಟ್ಕೊಂಡೆ. ಇದಕ್ಕೆ ನಾವು ಪೇ ಮಾಡಿರೋದು 850. 3ರಿಂದ ನಾವು ಪೇ ಮಾಡಿರೋದು ಇದಕ್ಕೆ 850. ಇದು ಆಕ್ಚುಲಿ ಅಮೆಝಾನ್ ಇಂದ ಅಲ್ಲ, ಇದು ಆಕ್ಚುಲಿ ಫ್ಲಿಪ್ಕಾರ್ಟ್ ಇಂದ ತರಿಸಿದ್ದು. ಚಿಕ್ಕದಾಯ್ತು ದೋಸೆ ತವಾ, ಬಟ್ ಓಕೆ, ಇಟ್ಸ್ ಓಕೆ ಅಂತ ಇಟ್ಕೊಂಡೆ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ರೀತಿ ಫಿಲ್ಟರ್ ಬೇಕಿತ್ತು ನಮಗೆ, ಒಂದು ಫಿಲ್ಟರ್ ತರಿಸಿದ್ದೀನಿ. ಸೊ ಇಲ್ಲಿಗೆ ಕಾಫಿ ಪೌಡರ್ ಹಾಕಿ ನಾವು ಬಿಸಿನೀರು ಹಾಕಿ ಇಡಬೇಕು. ನೆಕ್ಸ್ಟ್ ಅದು ಕಾಫಿ ಪೌಡರ್ ಕಾಫಿ ಫಿಲ್ಟರ್ ಏನು ಬರುತ್ತೆ ಅದು ಇಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ನಾವು ಅದನ್ನ ಹಾಲನ್ನ ಬಿಸಿ ಮಾಡಿ ನಾವು ಅದನ್ನ ಯೂಸ್ ಮಾಡ್ಕೋಬಹುದು. ನಾನು ಯೂಸ್ ಮಾಡಿದಾಗ ನಾನು ನಿಮಗೆ ತೋರಿಸ್ತೀನಿ ಒಂದ್ಸರಿ. ಕಿಚನ್ ಮೇಕ್ ಓವರ್ ಮಾಡುವಾಗ ನಾನು ಇದನ್ನು ಕೂಡ ತೋರಿಸ್ತೀನಿ ನಿಮಗೆ ವಿಡಿಯೋದಲ್ಲಿ. ಇದು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದಲ್ಲ, ಒಂದು ಲೋಕಲ್ ಶಾಪಲ್ಲೇ ನಾನು ತರಿಸಿದ್ದನ್ನ. ಹಾಗೆಯೇ ಒಂದು ಟೀ ಮಾಡಲಿಕ್ಕೆ ಒಂದು ಪಾಟ್ ಬೇಕಾಗಿತ್ತು, ಹಾಗಾಗಿ ಒಂದು ಟೀ ಪಾಟ್ ಕೂಡ ತಗೊಂಡೆ. ಇದಕ್ಕೆ ಕಾಪರ್ ಬೇಸ್ ಇದೆ, ತುಂಬಾನೇ ಚೆನ್ನಾಗಿದೆ. ಬಾಣಲಿ ಬೇಕಾಗಿತ್ತು ನನಗೆ ಆಕ್ಚುಲಿ ಈ ತರದ್ದು. ಆನ್ಲೈನ್ ಎಲ್ಲ ಸರ್ಚ್ ಮಾಡಿದೆ, ಬಟ್ ಎಲ್ಲ ಫುಲ್ ತೆಳು ಇತ್ತು. ಹಂಗಾಗಿ ನಾನು ಇದನ್ನ ಶಾಪಲ್ಲೇ ಪರ್ಚೇಸ್ ಮಾಡಿದೆ. ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ. ಕಾಪರ್ ಇರೋದ್ರಿಂದ ತುಂಬಾನೇ ಚೆನ್ನಾಗಿದೆ, ಗಟ್ಟಿಯಾಗಿದೆ.
ಸೊ ನೋಡ್ತಾ ಇರ್ಬೋದು ನೀವು ಈ ರೀತಿಯಾಗಿದೆ. ಹ್ಯಾಂಡಲ್ ಕೂಡ ಪ್ಲಾಸ್ಟಿಕಲ್ಲಿ ಕೊಟ್ಟಿದ್ದಾರೆ. ಸೊ ನಮಗೆ ಹೀಟ್ ತಗಲಲ್ಲ, ಹಂಗಾಗಿ ನಾವು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಸೊ ತುಂಬಾ ಚೆನ್ನಾಗಿದೆ. ಇದು ಯಾವುದೇ ಆನ್ಲೈನಲ್ಲಿ ತರಿಸಿದ್ದಲ್ಲ, ನಾನು ಇದನ್ನು ಶಾಪಲ್ಲೇ ತಗೊಂಡಿದ್ದು. ಈ 3 ಕೂಡ ಶಾಪಲ್ಲೇ ತಗೊಂಡೆ. ಹಾಗೆಯೇ ಇದೊಂದು ಪಾತ್ರೆ ಬೇಕು ಅಂತ ಅನ್ನಿಸ್ತು, ತುಂಬಾ ಚೆನ್ನಾಗಿತ್ತು, ಕ್ಯೂಟಾಗಿ. ಹಾಗಾಗಿ ಇದನ್ನು ಕೂಡ ತಗೊಂಡೆ. ಹಾಗೆಯೇ ಇದು ಬಂದು ಗ್ರೀನ್ ಮ್ಯಾಟ್ ಬರುತ್ತಲ್ವ, ಇವಾಗ ಎಲ್ಲರೂ ಆಲ್ಮೋಸ್ಟ್ ಕಿಚನ್ ಡೆಕೋರೇಷನ್ಗೆ ಅಂತ ಹೇಳಿ ಗ್ರೀನ್ ಮ್ಯಾಟ್ ತರಿಸ್ತಾ ಇದ್ದಾರೆ. ಸೊ ನಾನು ಕೂಡ ನೋಡೋಣ ಹೇಗೆ ಬರುತ್ತೆ ಅಂತ ಹೇಳಿ ಒಂದು ಗ್ರೀನ್ ಮ್ಯಾಟ್ ಆರ್ಡರ್ ಮಾಡಿದ್ದೆ. ಸೊ ಕ್ವಾಲಿಟಿ ವೈಸ್ ಹೇಗಿರುತ್ತೆ ಏನೋ ಅನ್ನೋ ಒಂದು ಕುತೂಹಲ ಇತ್ತು. ನಾನು ಇನ್ನೂ ಓಪನ್ನೇ ಮಾಡಿದ್ದಿಲ್ಲ. ಸೊ ನಾನು ಇದನ್ನು ನಿಮ್ಮ ಮುಂದೆನೇ ಓಪನ್ ಮಾಡ್ತಾ ಇರುವಂಥದ್ದು. ಗ್ರೀನ್ ಮ್ಯಾಟ್ ಅಂತೂ ಗ್ರೀನರಿಯಾಗಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದು ಬಂದ ಸ್ವಲ್ಪ ತೆಳು ಅನ್ನೋ ರೀತಿಯೇ ನಾನು ಆರ್ಡರ್ ಮಾಡಿದ್ದೆ, ಯಾಕಂದರೆ ವಾಲ್ಗೆ ಏನಾದರೂ ಹಾಕ್ಕೊಳ್ಳೋಣ ಅಥವಾ ಟೇಬಲ್ ಮೇಲೆ ಏನಾದರೂ ಹಾಕ್ಕೊಳ್ಳಿಕ್ಕೆ ಅಂತ ಹೇಳಿ ನಾನು ಇದನ್ನು ತರಿಸಿದ್ದು. ಹಂಗಾಗಿ ಸ್ವಲ್ಪ ಕಡಿಮೆ ಇರುವಂಥದ್ದನ್ನೇ ನಾನು ಆರ್ಡರ್ ಮಾಡಿದ್ದೆ. ಮ್ಯಾಟ್ ರೀತಿ ಯೂಸ್ ಮಾಡಬೇಕಾದ್ರೆ ನೀವು ಸ್ವಲ್ಪ ಇನ್ನೂ ತಿಕ್ಕಾಗಿರುವಂಥದ್ದನ್ನು ಬೇಕಾದರೆ ಆರ್ಡರ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಕಲರ್ ಅಂತ ಹೇಳಿ. ಸೊ ನಾನು ಇದನ್ನು ಆ್ಯಕ್ಚುಲಿ ಅಡುಗೆ ಮನೆಗೆ ಅಥವಾ ಏನಾದರೂ ರೆಸಿಪೀಸ್ ಎಲ್ಲ ತೋರಿಸುವಾಗ ಬೇಕಾಗುತ್ತಲ್ವಾ ಅಂತ ಹೇಳಿ ತರಿಸಿದ್ದು. ಬಟ್ ಇದನ್ನು ಉದ್ದ ಇದ್ದಿದ್ದರಿಂದ ಕಟ್ ಮಾಡಲಿಕ್ಕೆ ಮನಸ್ಸಾಗಲಿಲ್ಲ. ಸೊ ಹಂಗಾಗಿ ನಾನು ಇದನ್ನು TV ಕ್ಯಾಬಿನೆಟ್ಗೆ ಯೂಸ್ ಮಾಡ್ಕೊಳ್ಳೋಣ, ಬೇಕಿದ್ರೆ ಇನ್ನೊಂದು ಯಾವಾಗಲಾದರೂ ತರಿಸ್ಕೊಳ್ಳೋಣ ಅಂತ ಹೇಳಿ ನಾನು ಇದನ್ನು TV ಕ್ಯಾಬಿನೆಟ್ಗೆ ಈ ರೀತಿ ಡೆಕೋರೇಟಿವ್ ಆಗಿ ಇಡಲಿಕ್ಕೆ ಅಂತ ಬಳಸ್ತಾ ಇದ್ದೀನಿ. ಸೊ ಈ ಒಂದು TV ಕ್ಯಾಬಿನೆಟಲ್ಲಿ ಈ ರೀತಿ ಅರೇಂಜ್ ಮಾಡಿದ್ದೀನಿ. ಸೊ ಹೇಗೆ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಾನು ಡಿಶಸ್ ಮತ್ತು ಇದೆಲ್ಲ ಶೂಟ್ ಮಾಡ್ಕೊಳ್ಳುವಾಗ ಕಿಚನಲ್ಲಿ ತುಂಬಾ ಲೈಟಿಂಗ್ಸ್ ಕಡಿಮೆ ಇತ್ತು, ಹಾಗಾಗಿ ಈ LED ಲೈಟ್ ಕೂಡ ನಾನು ತರಿಸ್ಕೊಂಡಿದ್ದೀನಿ. ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ. ಲೈಟಿಂಗ್ಸ್ ಅಂತ ವೈಟ್ ಕಲರಲ್ಲಿ ನಾನು ಇದನ್ನು ತರಿಸಿದ್ದೀನಿ. ಕೆಲವರು ಯೆಲ್ಲೋ ಕಲರಲ್ಲಿ ತರಿಸ್ತಾರೆ, ಬಟ್ ನಾನು ಇದನ್ನು ಬ್ರೈಟ್ ಆಗಿರಲಿ ಅಂತ ಹೇಳಿ ಸ್ವಲ್ಪ ವೈಟಿಶ್ ಆಗೇ ನಾನು ತರಿಸಿದ್ದೀನಿ. ಹಾಗೆಯೇ ಇದನ್ನು ಪೇಸ್ಟ್ ಮಾಡಲಿಕ್ಕೆ ಅಂತ ಹೇಳಿ ನಾವು ಒಂದಷ್ಟು ಟೇಪ್ ಕೂಡ ತಗೋಬೇಕಾಗಿದೆ, ಅದನ್ನು ಕೂಡ ಆರ್ಡರ್ ಮಾಡಬೇಕಾಗಿದೆ. ಹಾಗೆಯೇ ಒಂದಷ್ಟು ಕಂಟೈನರ್ಸ್ ಕೂಡ ಆರ್ಡರ್ ಮಾಡೋಣ ಅಂತ ಇದ್ದೆ, ಬಟ್ ಸೊ ಇವಾಗ ಸದ್ಯಕ್ಕೆ ಕಂಟೈನರ್ ಆರ್ಡರ್ ಮಾಡಿಲ್ಲ. ಸೊ ಇದಾದಮೇಲೆ ಇದೆಲ್ಲ ಮುಗಿದ ಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಂಟೈನರ್ಸ್ ಆರ್ಡರ್ ಮಾಡಿದಾಗ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಅಡುಗೆ ಮನೆಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನಾನು ಇದನ್ನೆಲ್ಲ ಅರೇಂಜ್ ಮಾಡಿದಾಗ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಟಿಲ್ ದೆನ್ ಬಾಯ್, ಟೇಕ್ ಕೇರ್.